ಸುಮಾರು 12 ತಿಂಗಳು ಅಂದರೆ 1 ವರ್ಷದ ಗಿಡಗಳಿವು. ನಾವು ಕಳೆದ ಸತಿ ಬಂದಾಗ 5 ತಿಂಗಳ ಹಿಂದೆ ಬಂದಿದ್ದು, ಇದೆಲ್ಲ ಬರೀ ಅರ್ಧ ಇತ್ತು. ತುಂಬ ಚೆನ್ನಾಗಿ ವ್ಯವಸಾಯ ಮಾಡಿದ್ದಾರೆ ಹೇಮರಾಜು ಅವರು. ಇದ್ರ ಮಧ್ಯೆ ಬೇರೆ ಬೇರೆ ಮಿಶ್ರ ಬೆಳೆ ಮಾಡಿದರು, ಎಲ್ಲ ಕಟಾವು ಮಾಡಿದ್ದಾರೆ. ಇವಾಗ ಬರೀ ಹಲಸನ್ನು ಮಾತ್ರ ಮಾಡ್ತಾ ಇದ್ದಾರೆ. ಈ ಗಿಡಗಳಿಗೆ ನೀವೇನು ನೋಡ್ತಾ ಇದ್ದೀರೋ ಸುತ್ತಲೂ 1 ವರ್ಷಗಳಾಗಿದೆ ಈ ಗಿಡಗಳಿಗೆ. ನಾವು ಈ ಭಾಗದಲ್ಲಿ ಯಾರು ಹಲಸು ಅಷ್ಟೊಂದು ಯಾವುದು ಪ್ರಿಫರ್ ಮಾಡಿರಲಿಲ್ಲ. ನಾನು ಈ ಸ್ಕೀಮ್ ಬಗ್ಗೆ ಮತ್ತು ಈ ಕಂಪ್ನಿ ಬಗ್ಗೆ ಕೇಳಿ 3 ಕಡೆ ವಿಚಾರಿಸಿದೆ. ಬಟ್ ಅವರು ಈ ಥರ ಫ್ಲೋರೋಜಾ ಅನ್ನೋ ಒಂದು ಕಂಪ್ನಿ ಬಂದು ಈ ಥರ ಮಾಡಿಸ್ಕೊಟ್ಟಿದ್ದಾರೆ. ಬೈಬ್ಯಾಕ್ ಕಾನ್ಸೆಪ್ಟಿಂದ ಪ್ಯೂರ್ಲಿ ಅವ್ರದ್ದೇ ಎಲ್ಲ ಮೇಂಟೆನೆನ್ಸ್ ಎಲ್ಲ ಮಾಡಿಸಿ ನಮ್ಮ ಕೈಲಿ ಪ್ಲಾಂಟೇಷನ್ ಮಾಡಿಸಿ ಎಲ್ಲ ಸಿಸ್ಟಮ್ ಎಲ್ಲ ಕರೆಕ್ಟಾಗಿ ಟೆಕ್ನಿಕಲ್ಲಾಗಿ ಮಾಡಿಸ್ತಿದ್ದಾರೆ ಅಂತ ಒಂದು ಕೇಳ್ಪಟ್ಟು. ಇವಾಗ ನಿಮಗೆ ಆವಾಗ ಧೈರ್ಯ ಮಾಡಿದ್ವಿ, ಇವಾಗ ನಂಬಿಕೆ ಇದೆಯಾ? ಕಂಪ್ನಿ ಮೇಲೆ ಪೂರ್ತಿ ನಂಬಿಕೆ ಇದೆ. ನಾನು ಎಷ್ಟೋ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ಕೂಡ, ಇಲ್ಲಿ ಬಂದು ತೋಟ ನೋಡಿ ಅವರು ಕೂಡ ಹಾಕ್ಕೊಳ್ಳೋಕ್ಕೆ ಆಸೆ. ಮೊದಲು ಎಲ್ಲ ರೈತರು ಸ್ವಲ್ಪ ಹಿಂದೇಟ್ ಹಾಕಿದ್ರು, ಕಾಯಿ ಬಿಡುತ್ತೋ ಕಾಯಿ ಬಿಡಲ್ವೋ, ಸುಮ್ಮನೆ ಗಿಡ ಕೊಟ್ಬಿಟ್ಟು ಹೋಗ್ಬಿಡ್ತಾರೇನೋ, ಕಾಯಿ ಕಟಾವು ಮಾಡೋದಿಲ್ವೇನೋ, ಸೊ ಕಾಯಿ ಬಿಡೋದೇ ಇಲ್ವೇನೋ, ಈ ಥರ ಎಲ್ಲ ಪ್ರಶ್ನೆ ಬಂದಿರುತ್ತೆ. ನನಗೆ ಕೇಳಿರೋ ಪ್ರಶ್ನೆ ಪ್ರಕಾರ ಹಣಕಾಸಿನ ಆಸೆ ತೋರಿಸ್ಬಿಟ್ಟು ಹಾಕ್ಬಿಟ್ಟು ಎಷ್ಟು ಒಂದು ನರ್ಸರಿ ಥರ ಏನಾದ್ರು ಯೂಸ್ ಮಾಡ್ಕೊತಿದ್ದಾರೆ ಇವರು ಅನ್ನೋ ಥರ ಪ್ರಶ್ನೆಗಳು ಬಂತು. ಆ ಥರ ಏನಿಲ್ಲ, ಎಲ್ಲ ಪ್ಯೂರ್ಲಿ ಅಗ್ರಿಮೆಂಟ್ ಬೇಸ್ಡ್ ಇದೆ. ನೀವು ಆರಾಮಾಗಿ ನಂಬೋದು, ನಂಬಿಕೆ ಇಟ್ಟು ಹಾಕ್ಸ್ಕೊಳ್ಳಿ. ಒಂದಷ್ಟು 2 ವರ್ಷ ನೀವು ಆರಾಮಾಗಿ ಮೇಂಟೈನ್ ಮಾಡ್ಬಿಟ್ಟು ಆಮೇಲೆ 3ನೇ ವರ್ಷದಿಂದ ಆರ್ಥಿಕವಾಗಿ ಸಬಲೀಕರಣ ಆಗ್ಬೋದು ಅನ್ನೋಂಥ ನಂಬಿಕೆ ನಿಮಗೆ ಬಂದಿದೆಯಾ? ಕಾನ್ಫಿಡೆನ್ಸ್ ಬಂದೇ ಬರುತ್ತೆ.